ಬಿಡದಿ ಟೌನ್ಶಿಪ್ ಅಧಿಸೂಚನೆ ವಿರೋಧಿಸಿ ಹೋರಾಟಕ್ಕೆ ದಳಪತಿಗಳು ಇಳಿತಾ ಇದ್ದಾರೆ. ರೈತರ ಕಾನೂನು ಹೋರಾಟಕ್ಕೂ ನಾವು ಬೆಂಬಲ ನೀಡ್ತೀವಿ ಅನ್ನೋ ನಿರ್ಧಾರಕ್ಕೆ ಎಚ್ಡಿಕೆ ಬಂದಿದ್ದು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಸಹಕಾರ ನೀಡೋ ನಿರ್ಧಾರ ಮಾಡಿದ್ದಾರೆ. ಯಾರ ಭೂಮಿ ಅಂತ ಸರ್ಕಾರದವರು ನೋಟಿಸ್ ಕೊಡ್ತಾ ಇದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನೋಟಿಸ್ ಇಶ್ಯೂ ಮಾಡೋದು ಯಾರ ಆಸ್ತಿ ಅಂತ ಅವ್ರು ಕೊಡ್ತಾರೆ. ಅವ್ರ ನೋಟಿಸ್ ರೈತರಿಗೆ ಅದು ಯಾರ ಭೂಮಿ ಅಂತ ಹೇಳಿ ನೋಟಿಸ್ ಕೊಡ್ತಾರೆ. ಅಲ್ಲ, ಇವಾಗ ತಿಳುವಳಿಕೆ ನೋಟಿಸ್ ಅಂತ ಕೊಡ್ತಾ ಇದ್ದಾರೆ. ಅದೇ ಒಂದ್ ತಿಳುವಳಿಕೆ ನೋಟಿಸ್ ನಿಮ್ದೇನಾದ್ರು ಅಬ್ಜೆಕ್ಷನ್ ಇದ್ರೆ ಒಂದ್ ತಿಂಗಳಲ್ಲಿ ಕೊಡಿ ಅಂತ ತಾನೆ ಕೊಡ್ತಾ ಇರೋದು. ಎಲ್ಲಿ ಕೂತ್ಕೊಂಡಿದ್ದಾರೆ ಅವರೆಲ್ಲ? ಅಲ್ಲಿ ರೈತರು ಪ್ರತಿಭಟನೆ ಮಾಡ್ತಾವ್ರಲ್ಲ, ನಿಜವಾದ ರೈತರುಗಳು ಅಲ್ಲೋಗಿದಾರೋ ಎಲ್ಲಿ ಕೂತಿದಾರ ಅವರು? ಅಲ್ಲಿ ರೈತರೆಲ್ಲ ಅಲ್ಲಿ ಕೂತಿದಾರೆ ಟೆಂಟ್ ಅಲ್ಲಿ. ಇವ್ರು ಯಾರಿಗೆ ಕೊಡ್ತಾವ್ರೆ? ಯಾರ ಹತ್ರ ಕೂತ್ಕೊಂಡವ್ರ ಇವರು ಅಷ್ಟೆಲ್ಲ ಇಟ್ಕೊಂಡು ದಾಖಲೆಗಳನ್ನ? ಈಗ ತಿಳುವಳಿಕೆ ನೋಟಿಸ್ ಕೊಟ್ರು ಕೋರ್ಟ್ ಅಂತಕ್ಕಂಥದ್ದು ಇದೆ. ಈ ತಿಳುವಳಿಕೆ ನೋಟಿಸ್ ತಗೊಂಡ ಮೇಲೆನೆ ಕೋರ್ಟ್ಗಳಿಗೆ ಹೋಗ್ತಕ್ಕಂಥದ್ದು, ಅಧಿಸೂಚನೆ ಇದೆಲ್ಲ ಹೊರಡಿಸೋದ ಮೇಲೆ ಅಂತಿಮ ಸೂಚನೆ ಇಲ್ಲ. ಅದ್ರ ಮೇಲೆ ಮುಂದಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು. ಈಗಾಗಲೇ 450-500 ದಿನದಿಂದ ಪ್ರತಿಭಟನೆ ನಡೆಸ್ಕೊಂಡು ಬಂದಂತ ರೈತರ ಹತ್ರ ಅವ್ರು ಕೂರ್ಸ್ಕೊಂಡು ಕನ್ವಿನ್ಸ್ ಮಾಡೋದು ಸಣ್ಣ ಒಂದು ಇದು ಇಲ್ಲ, ಔದಾರ್ಯತೆ. ರೈತರನ್ನ ಹೋಗಿ ಎದುರಿಸೋ ಶಕ್ತಿ ಇಲ್ಲ. ಯಾರೋ ಅಧಿಕಾರಿಗಳನ್ನ ಬಿಟ್ಬಿಟ್ಟು ಅಧಿಕಾರಿಗಳ ಮುಖಾಂತರ ಈ ಆಟ ಆಡಕ್ ಹೋದ್ರೆ ನ್ಯಾಯಾಲಯ ಅಂತಕ್ಕಂಥದ್ದೊಂದು ಇದೆಯಲ್ಲ. ಸರ್, ಇವಾಗ 518 ಎಕರೆ ಭೂಮಿ ಸ್ವಾಧೀನ ಪ್ರಕ್ರಿಯೆನೇ ಶುರು ಆಗೋಗಿದೆಯಲ್ಲ ಕುಮಾರಸ್ವಾಮಿ ಅವರೇ? ಎಲ್ಲಿನ ಸ್ವಾಧೀನ ಮಾಡ್ಕೊತಾರೆ? ನೋಟಿಸ್ ಇಲ್ಲೇನ ಒಂದು ನೋಟಿಸ್ ಅವರಿಗೆ ಈ ಹೇಳೋ ಪ್ರಕಾರ ತಿಳುವಳಿಕೆಯ ನೋಟಿಸ್ ಏನ್ ಕೊಡ್ತಾರೆ, ಒಂದ್ ತಿಂಗಳಲ್ಲಿ ನಿಮ್ಮ ಅಬ್ಜೆಕ್ಷನ್ ಇದ್ರು ಕೊಡಿ ಅಂತ ಈಗ ಹೇಳ್ತಾರೆ. ಅದು ಮೊದಲೇ ಕೊಡದೇನೆ ಈಗ ಇದು ಯಾವ್ದೋ 518 ಎಕರೆ ಟೆಸ್ಟ್ ಇದು 2,000 ಎಕರೆಯಲ್ಲಿ ಇವರು ಟೌನ್ಶಿಪ್ ಮಾಡೋರು ಬರೀ 518 ಎಕರೆ ಮಾತ್ರ ಜಾತಿಗೆ ನೋಟಿಫಿಕೇಶನ್ ಇಶ್ಯೂ ಮಾಡೋರು. ಈಗ ಮೊದಲ ಹಂತ ಅಂತಿದ್ದಾರೆ 750 ಅದನ್ನೇ ಮೇಡಮ್ ಅಲ್ಲಿಗೆ ಎಷ್ಟಂತ ಮಾಡ್ತಾರೆ? ಎಷ್ಟು ಹಂತಗಳಲ್ಲಿ ಲ್ಯಾಂಡ್ ನ ಅಕ್ವೈರ್ ಮಾಡ್ಬೇಕು ಅಂತ ಹೊರಟವ್ರೆ. ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.